ಇನ್ನು ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ನಡೀತಾ ಇದೆ. ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿಯಿಂದಲೂ ಕೂಡ ಮತದಾನ ಮಾಡಲಾಗ್ತಾ ಇದೆ. ಬೈಕ್ನಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಪುದುಚೇರಿ ಸಿಎಂ. ಲೆಫ್ಟಿನೆಂಟ್ ಗವರ್ನರ್ ಕೈಲಾಶ್ ನಾಥನ್ ಇವರು ಕೂಡ ಬಂದು ಮತ ಚಲಾಯಿಸಿದ್ದಾರೆ. ಇವತ್ತು ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಈ ಹಿನ್ನೆಲೆ ಪುದುಚೇರಿಯ ಸಿಎಂ ಆಗಿರುವಂತಹ ಎನ್ ರಂಗಸ್ವಾಮಿ ಅವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. ಬೈಕ್ನಲ್ಲೇ ಬಂದಿದ್ದಾರೆ, ಅದು ಕೂಡ ಬೈಕ್ನಲ್ಲಿ ಬಂದು ಮತವನ್ನ ಚಲಾಯಿಸಿದ್ದಾರೆ ಪುದುಚೇರಿ ಸಿಎಂ. ಲೆಫ್ಟಿನೆಂಟ್ ಗವರ್ನರ್ ಕೈಲಾಶ್ ನಾಥನ್ ಮತದಾನ ಮಾಡಿರುವಂಥದ್ದು. ಹೀಗೆ ಇವತ್ತು ಒಂದು ಕಡೆ ಬೈ ಎಲೆಕ್ಷನ್, ಮತ್ತೊಂದು ಕಡೆ ಇಲ್ಲಿ ಪಂಚರಾಜ್ಯಗಳ ಚುನಾವಣೆಯ ವಿಚಾರದಲ್ಲಿ 3 ರಾಜ್ಯಗಳಿಗೆ ಮೊದಲನೇ ಹಂತದ ಚುನಾವಣೆಯ ಮತದಾನ ಇವತ್ತು ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಆರಂಭ ಆಗಿರುವಂತಹ ಈ ಕ್ಷೇತ್ರಗಳಿಗೆ ಮತದಾನ. ಹಾಗಾಗಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಇದೀಗ ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಅವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. ಅದು ಕೂಡ ನೋಡಿ, ಇಲ್ಲಿ ಸಿಎಂ ಆಗಿರುವಂತವರು ಬೈಕ್ನಲ್ಲೇ ಬಂದಿದ್ದಾರೆ, ಬೈಕ್ನಲ್ಲೇ ಬಂದು ಮತ ಚಲಾಯಿಸಿದ್ದಾರೆ. ಈಗ ಲೆಫ್ಟಿನೆಂಟ್ ಗವರ್ನರ್ ಕೈಲಾಶ್ ನಾಥನ್ ಅವರು ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. ಹಾಗಾಗಿ ಹೀಗೆ ಹಲವು ಗಣ್ಯರು, ನಾಯಕರು, ರಾಜಕೀಯ ನಾಯಕರು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ಬಹಳ ಉತ್ಸಾಹದಿಂದ ಈ ಒಂದು ಕ್ಷೇತ್ರಗಳಿಗೋಸ್ಕರ ಬಂದು ಇವತ್ತು ಮತದಾನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಮೊದಲನೇ ಆದ್ಯತೆ ಇವತ್ತು ಮತದಾನ ಮಾಡಲಿಕ್ಕೆ ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಇವತ್ತು ಬೈಕ್ನಲ್ಲೇ ಬಂದು ಪುದುಚೇರಿ ಸಿಎಂ ಮತವನ್ನ ಚಲಾಯಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಕೈಲಾಶ್ ನಾಥನ್ ಅವರು ಕೂಡ ಬಂದು ಮತವನ್ನ ಚಲಾಯಿಸಿದ್ದಾರೆ. 30 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಒಂದು ಮತದಾನ ಪ್ರಕ್ರಿಯೆ ಇದು. ಬೆಳಗ್ಗೆಯಿಂದ ಇಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಪುದುಚೇರಿ ಸಿಎಂ ರಂಗಸ್ವಾಮಿ ಅದಾದ ನಂತರ ಹಲವು ಗಣ್ಯರು ಬಂದು ಇಲ್ಲಿ ಮತವನ್ನ ಚಲಾಯಿಸಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. வாக்களிக்க உள்ளனர். மொத்தமாக 9,50,660